ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ವೆಲ್ಕಮ್ ಟು ಮೈ ಚಾನಲ್ ಶಶಿ ಫೋರೆಕ್ಸ್. ನಾನು ಇವತ್ತು ಜಪಾನಲ್ಲಿದ್ದೀನಿ. ನಮ್ಮ ಜೊತೆಗೆ ಯಾಟಾನಿ ಸಾನ್ ಅವರಿದ್ದಾರೆ. ಅವ್ರ ಜೊತೆಗೆ ಒಂದು ಅಪಾರ್ಟ್ಮೆಂಟ್ ನೋಡೋಕೆ ಹೋಗ್ತಾ ಇದ್ದೀವಿ. ಅದು ಅಪಾರ್ಟ್ಮೆಂಟ್ ಯಾವ ಥರ ಇರುತ್ತೆ ಅನ್ನೋದು ತೋರಿಸ್ತೀನಿ. ಅದು ಹೋಗೋ ಟೈಮಲ್ಲಿ ನಿಮಗೆ ಹಾಗೆ ಒಂದು ಇದು ಇಟಾಕೋ ಸಿಟಿದೊಂದು ವ್ಯೂ ಅನ್ನು ತೋರಿಸ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ಈ ಥರ ಇದೆ. ಇದು ತುಂಬಾ ಚಿಕ್ಕ ಸಿಟಿ. ಇದು ಇಟಾಕೋ ಸಿಟಿ. ಇದು ಸಿಟಿ ಬಂದುಬಿಟ್ಟು ಟೋಕಿಯೋದಿಂದ ಒಂದು 2.5 to 3 hours ಡ್ರೈವ್ ಅಂತ ಹೇಳ್ತಾರೆ. ಇಲ್ಲಿ ಪಾಪ್ಯುಲೇಷನ್ ಬಂದುಬಿಟ್ಟು ಓನ್ಲಿ 25,000 ಅಂತೆ ಪಾಪ್ಯುಲೇಷನ್ನು. ತುಂಬ ಕ್ಲೀನಾಗಿದೆ ರೀ. ನನಗೆ ಇದು ಫಸ್ಟ್ ಫೀಲಿಂಗ್, ನಾನು ಫಸ್ಟ್ ಬಂದಿದ್ದೆ ಇಲ್ಲಿ ನಾನು ಟೋಕಿಯೋಗೂ ನಾನು ಹೋಗಿಲ್ಲ. ನನಗೆ ಫಸ್ಟ್ ಫೀಲಿಂಗ್ ಹೇಗೆ ಅನ್ಸಂದರೆ ಒಂಥರ ಯುರೋಪ್ ಥರ ನೋಡ್ದಂಗೆ ಆಯ್ತು ನನಗೆ. ಮುಂಚೆ ನಾನು ಡೆನ್ಮಾರ್ಕಲ್ಲಿದ್ದೆಲ್ಲ, ಅದು ಇದೇ ಥರನೇ ಇತ್ತು. ತುಂಬ ಕ್ಲೀನ್ ರೋಡು, ಚಿಕ್ಕದಾಗಿ ರೋಡ್ಸು, ತುಂಬ ಕ್ಲೀನಾಗಿರುತ್ತೆ. ಆಮೇಲೆ ಎಲ್ಲೋ ಒಂದೊಂದು ಕಡೆ ಮನೆ ನೋಡಿ, ಅಲ್ಲಿ ದೂರ ಕಾಣ್ತಿದ್ರೆ ಮನೆಗಳು, ಆ ಥರ ಮನೆ. ಅಂದರೆ ಇಲ್ಲಿ ಸ್ನೋಫಾಲ್ ಆಗುತ್ತೆ. ಆಮೇಲೆ ಇಲ್ಲಿ ಹೊರಗಡೆ ಟೆಂಪ್ರೇಚರ್ ಬಂದುಬಿಟ್ಟು ಇವಾಗ ಒಂದು 4 ಡಿಗ್ರಿನ ಇರಬೇಕು. ನೋಡಿ ಇಷ್ಟೇ ಸಿಟಿ. ನೋಡಿ ಯಾವ ಥರ ಇದೆ ನೋಡಿ ಸಿಟಿ, ನಿಮಗೆ ದೃಶ್ಯ ಗೊತ್ತಾಗುತ್ತೆ. ಆಮೇಲೆ ಮುಂದೆ ನಿಮಗೆ ರೋಡ್ ನೋಡಿದ್ರೆ ತುಂಬ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಒಂದು ಬ್ಯಾನರ್ ಕಾಣಲ್ಲ, ಎಲ್ಲಿ ಏನು ಪೋಸ್ಟರ್ಸ್ ಕಾಣಲ್ಲ, ತುಂಬ ಕ್ಲೀನಾಗಿದೆ. ಇವಾಗ ನಾವು ಒಂದು ಅಪಾರ್ಟ್ಮೆಂಟ್ ನೋಡೋಕೆ ಹೋಗ್ತಾ ಇದ್ದೀವಿ. ಅದು ಯಾವ ಥರ ಇರುತ್ತೆ ಅನ್ನೋದು ನಿಮಗೆ ತೋರಿಸ್ತೇನೆ ನಾನು ನಿಮಗೆ ಆಮೇಲೆ. ಓಕೆ, ಫೈರ್. ಓ ಡೇಂಜರ್. ಓಕೆ, ಒಂದು ವಾರ ಹಿಂದೆ ನಾವು ಬೆಂಕಿ ಹಚ್ಕೊಂಡಿದ್ದಂತೆ ಹೇಳ್ತಾ ಇದ್ರು. ನೋಡಿ, ಒಂದು ಮೇನ್ ರೋಡಿನಲ್ಲಿ ಒಳಗಡೆ ಬಂದ್ವಿ. ನೋಡಿ, ಇದೆಲ್ಲ ಅಗ್ರಿಕಲ್ಚರ್ ಫಾರ್ಮ್ ಥರ ಇದೆ. ಇಲ್ಲಿ ಇಲ್ಲೊಂದು ಗಲ್ಲಿಯಲ್ಲಿ ಒಂದು ಮನೆ ತೋರಿಸ್ತಾರಂತೆ. ಯಾಕಂದರೆ ಒಂದು ಲಾಂಗ್ ಟರ್ಮ್ ಪ್ರಾಜೆಕ್ಟಲ್ಲಿ ಇದೆ ನಾನು. ಹಾಗಾಗಿ ಕಂಪ್ನಿಯವ್ರು ಹೇಳಿದ್ದಾರೆ, ಒಂದು ಅಪಾರ್ಟ್ಮೆಂಟ್ ನೀನು ಹುಡ್ಕೊಳ್ಳಪ್ಪ, ಅದರದ್ದೆಲ್ಲ ನಾನು ಹುಡ್ಕೊಂಡು ಇಟ್ಕೋ ಅಂತ ಹೇಳಿದ್ದಾರೆ ನನಗೆ. ಬನ್ನಿ ನೋಡಿ ಯಾವ ಥರ ಇದೆ ಇಲ್ಲಿ ಸಿಟಿ. ಕ್ಲೀನಾಗಿದೆ. ಇದು ಸಿಟಿ, ಇದು ಹಳ್ಳಿ ಅಲ್ಲ, ಟೌನ್ ಅಲ್ಲ. ಹೇಗೆಂದರೆ ಈಗ ಬ್ಯಾಂಗ್ಳೂರಿಂದ ಒಂದು ಚಿತ್ರದುರ್ಗ ಅಂತ ಹೇಳ್ಬೋದು ನೋಡಿ, ಇಲ್ಲ ನಮ್ಮ ಧಾರವಾಡ ಅಂತ ಹೇಳ್ಬೋದು. ನಮ್ಮ ಧಾರವಾಡ ಥರನೇ ಇರ್ತಾರಲ್ಲ, ಹಂಚಿನ ಮನೆ ಎಲ್ಲ ಕಾಣ್ತಾ ಇದೆ ಇಲ್ಲಿ. ನೋಡಿ ಏನು ಸಿಸ್ಟಮೆಟಿಕ್, ಏನು ಪೇಷನ್ಸ್ ಇವ್ರದ್ದು ಡ್ರೈವಿಂಗಲ್ಲಿ. ಒಳ್ಳೆ ಪೇಷನ್ಸು. ನೋಡಿ, ಮತ್ತೆ ಅವರಿಗೆ ಥ್ಯಾಂಕ್ಸ್ ಎಲ್ಲ ಹೇಳ್ತಾರೆ ಸೈಡ್ ಕೊಟ್ಟಿದ್ದಕ್ಕೆ. ನೋಡಿ ಹೆಂಗಿದೆ ನೋಡಿ, ಇಲ್ಲೆಲ್ಲ ಮನೆಗಳೆಲ್ಲ. ಇದು ರೆಸಿಡೆನ್ಷಿಯಲ್ ಏರಿಯಾ. ಯಾರೋ ಒಬ್ಬರು ಅಜ್ಜಿ. ಓಹ್ ಬ್ಯೂಟಿಫುಲ್. ಓಕೆ, ಇದೇ ನೋಡಿ ಮನೆ, ಚೆನ್ನಾಗಿದೆ ಇದು. ಓ ತುಂಬ ಚೆನ್ನಾಗಿದೆ ಮನೆ. ಓಕೆ, ಈ ಥರ ಇದೆ ನೋಡಿ. ಮೋಸ್ಟ್ಲಿ ನಮ್ಮ ಓಕೆ ಈ ಬ್ಲಾಕ್. ಓ ಸೇಮ್ ಮನೆಯೇ ಇದು. ನಮ್ಮ ಕೊಲೀಗ್ಸ್ ಹೇಳ್ತಾಯಿದ್ರು, ಅವರು ಇಲ್ಲಿ ಅಪಾರ್ಟ್ಮೆಂಟ್ ತೊಗೊಂಡಿದ್ದಾರಂತೆ. ಇದೇ ಥರನೇ ಇದೆ. ಕರೆಕ್ಟ್. ಓಕೆ, ಓಕೆ, ಚೆನ್ನಾಗಿದೆ. This one? Maybe and this one. Okay. It's a new apartment. Oh, okay. Maybe expensive. Okay. And old apartment. Uh-huh. Cheap. Okay. The old apartment's beautiful. Looks beautiful. Before, repair. Yeah, the color and all is nice. Okay. And I prefer one floor. Okay. One floor. One floor. Okay. One floor, Yeah. I ask owner. Okay. Just a moment. Okay. Do you want? Okay. We I get on. ಬನ್ನಿ ಸ್ನೇಹಿತರೆ, ನೋಡೋಣ ಜಪಾನ್ ಎಕ್ಸ್ಪೀರಿಯನ್ಸ್ ಅಂತ ಮಜಾ. ಇದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ತುಂಬಾ ಇದೆ ರೀ. ಚೈನಾದಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಜನ ಇಂಗ್ಲೀಷವ್ರು ಮಾತಾಡ್ತಾರೆ, ಇಲ್ಲಾಂದ್ರೆ ಏನೂ ಇಲ್ಲ. ಅವರು ಈ ಕಾರಲ್ಲಿ ಕರ್ಕೊಂಬಂದರು. ಅವ್ರ ಏಜೆಂಟ್ ಅವರು ಹೇಳ್ತಾರೆ, ಸಾರಿ ನನ್ನ ಕಾರ್ ತುಂಬ ಹಳೇದಾಗಿದೆ ಅಂತ ಹೇಳ್ತಾರೆ. ಪಾಪ ನೋಡಿ, ಎಷ್ಟು ಒಳ್ಳೆ ಜನ ರೀ. ನೋಡಿ ಈ ಥರ ಇದೆ ಇದು. ಆಮೇಲೆ ಜಪನೀಸ್ ಕ್ಯಾರೆಕ್ಟರ್ಸ್ ಏನಿದೆಯಲ್ಲ, ಅದರಲ್ಲಿ 60% ಚೈನೀಸ್ ಇದೆ. ಸೊ ನಾನು ಕೆಲವೊಂದು ಕ್ಯಾರೆಕ್ಟರ್ಸ್ನ ನಾನು ರೆಕಗ್ನೈಸ್ ಮಾಡ್ತೇನೆ ನಾನು ಇಲ್ಲಿ. ಏನು ಕ್ಲೀನಾಗಿದೆ ನೋಡಿ. ಒಂದು ಗುಟ್ಕಾ ಪ್ಯಾಕೆಟ್ ಇಲ್ಲ. ಒಬ್ಬರನ್ನ ಯಾರ್ದು ಗುಟ್ಕಾ ಉಗುಳಿದ್ದು, ಸಿಗರೇಟ್ ಬಡ್ಸು, ಆಮೇಲೆ ಬಾಟ್ಲ್ ಬಿಸಾಕಿದ್ದು, ಕುಡಿದು ಬಾಟ್ಲ್ ಬಿಸಾಕಿದ್ದು, ಏನಲ್ಲ ಅಷ್ಟು ಕ್ಲೀನಾಗಿದೆ. ಇವತ್ತು ಕ್ಲೈಮೇಟ್ ಮಾತ್ರ ತುಂಬ ಸನ್ನಿಯಾಗಿದೆ. ಇಲ್ಲಾಂದರೆ ಸಿಕ್ಕಾಪಟ್ಟೆ ಚಳಿ ಇರ್ತಿತ್ತು. ಗಾಳಿ ಇಲ್ಲ ಇಲ್ಲಿ. ತುಂಬ ಎಕ್ಸ್ಪೆನ್ಸಿವ್ ರೀ ಇಲ್ಲಿ, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇದೆ. ಈ ಥರ ಅಪಾರ್ಟ್ಮೆಂಟು ಒಂದು ಏನಂದರೆ ಒಂದು 300 ಸ್ಕ್ವೇರ್ ಫೀಟ್ ಅಂತ ಹೇಳ್ಬೋದು. 300 to 400 ಸ್ಕ್ವೇರ್ ಫೀಟ್ಗೆ ನಮ್ಮ ಇಂಡಿಯನ್ ಲೆಕ್ಕದಲ್ಲಿ ಮಿನಿಮಮ್ 15,000 ರೂಪಾಯಿ ಇದೆ ಇಲ್ಲಿ, ಈ ಊರಲ್ಲಿ, ಇಟಾಕೋ ಸಿಟಿಯಲ್ಲಿ. ಅಂದರೆ ಆಲ್ಮೋಸ್ಟ್ 15,000 ಇಂಡಿಯನ್ ರುಪೀಸ್ ಹತ್ರ ಅಂತ ಹೇಳ್ಬೋದು. ಪ್ಲಸ್ ಅದಕ್ಕೆ ಮ್ಯಾನೇಜ್ಮೆಂಟ್ ಫೀಸ್ ಬೇರೆ ಇರುತ್ತೆ. ಆಮೇಲೆ ಎಲೆಕ್ಟ್ರಿಸಿಟಿ, ವಾಟರ್ ಸಿಟಿ ಅದು ಬೇರೆ ಇರುತ್ತೆ. ಈ ಥರ ಇದೆ ನೋಡಿ. ಆಮೇಲೆ ಇಲ್ಲಿ ಪಾರ್ಕಿಂಗ್, ಇದು ಅಪಾರ್ಟ್ಮೆಂಟಲ್ಲಿ ಪಾರ್ಕಿಂಗಿಗೆ ಮತ್ತು ಎಕ್ಸ್ಟ್ರಾ ದುಡ್ಡು ಕೊಡಬೇಕಂತೆ. ಈ ಥರ ಇದೆ.
ಅವರು ಹೇಳ್ತಾಯಿದ್ರು ಈ ಅಪಾರ್ಟ್ಮೆಂಟು ಅವ್ರ ಕಂಪ್ನಿಗೆ ಸೇರಿಲ್ಲ ಅಂತೆ. ಅಂದರೆ ಅವ್ರಿಗೆ ಒಲ್ಲಿ ಫಾರ್ ರೆಫರೆನ್ಸ್ಗೆ ನಾನು ತೋರಿಸ್ತಾರಂತೆ. ಬಟ್ ನೋಡಿ ಅವ್ರ ಕಂಪ್ನಿಗೆ ಅವ್ರಿಗೆ ಅಂದರೆ ಸೇರಿಲ್ಲ ಅಂದರೂ ಕೂಡ ಅವ್ರು ಯಾವ ಏಜೆಂಟ್ ಇದೆಯಲ್ಲ ಅವ್ರ ಏಜೆಂಟ್ನ ಫೋನ್ ಮಾಡಿ ಕರೆಸ್ತಾ ಇದ್ದಾರೆ. ಕರೆಸ್ಬಿಟ್ಟು ಆಮೇಲೆ ಒಳಗಡೆ ತೋರಿಸ್ತಾರಂತೆ ಮನೆ. ನೋಡೋಣ ಕೀ ಏಜೆಂಟ್ ಅವ್ರು ಬೇರೆ ಏಜೆಂಟ್ ಅವ್ರು ಬಂದು ಕೀ ಸಿಕ್ಕರೆ ಒಳಗಡೆ ಹೋಗಿ ನೋಡೋಣ. ಇಲ್ಲ ಅಂದರೆ ಇಲ್ಲ. ಸ್ವಲ್ಪ ತೊದಲ್ತಾ ಇದ್ದೀನಿ ಸ್ನೇಹಿತರೆ, ಏನಕ್ಕಂದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ತಾಯಿದೆ. ಚೈನೀಸ್ ಮಾತಾಡಿ ಇಂಗ್ಲೀಷ್ ಮಾತಾಡಿ ಈಗ ಜಪ್ನೀಸ್ ಸ್ವಲ್ಪ ಕಲಿತಾ ಇದ್ದೀನಿ. ಖುಷಿ ಒಂದು ಬೇರೆ ಆಗ್ತಾಯಿದೆ, ಹಾಗಾಗಿ ಚಳಿ ಬೇರೆ, ಹಾಗಾಗಿ ಸ್ವಲ್ಪ ತೊದಲ್ತಾ ಇದ್ದೀನಿ. ನೋಡಿ ಈಗೆಲ್ಲ ಏನಾಗ್ತದೆ, ಅವರು ಓನರು ಮತ್ತು ಮ್ಯಾನೇಜ್ಮೆಂಟ್ ಬಂದಿರೋ ಮಧ್ಯಾಹ್ನ ಬರ್ತಾರಂತೆ. ಸೊ ಈಗ ನಾನೇನು ಹೇಳಿದೆ ಅಂದರೆ ನನಗೆ ಒಂದು ಶಾಪಿಂಗ್ ಮಾಲ್ ಇದೆ, ಅಲ್ಲಿ ಡ್ರಾಪ್ ಮಾಡಿಬಿಡಿ ಅಂತ ಹೇಳಿದರು. ಪಾಪ ಅವ್ರು ಡ್ರಾಪ್ ಮಾಡ್ತಾರಂತೆ. ತುಂಬ ಒಳ್ಳೆ ಜನ ರೀ, ಖುಷಿ ಆಗ್ತಾಯಿದೆ. ನೋಡಿ ಹೆಂಗಿದೆ ಎಲ್ಲ ಸ್ಟ್ರೀಟೆಲ್ಲ ನೋಡಿ, ಚಿಕ್ಕ ಕಾರು, ಅಲ್ಲಿ ಅದಕ್ಕೊಂದು ಗ್ಯಾರೇಜ್, ಅದಕ್ಕೊಂದು ಮೇಲೆ ಶೆಲ್ಟ್ರು, ಒಳ್ಳೆ ಬ್ಯೂಟಿಫುಲ್ಲಾಗಿ ಗಾರ್ಡನ್ ಮಾಡಿರ್ತಾರೆ ನೋಡಿ ಮನೆಗೆಲ್ಲ ಕ್ಲೀನಾಗಿ. ನೋಡಿ ಈ ಥರ ಇದ್ರಿ ಇಲ್ಲಿ ಜಪಾನ್. ಎಲ್ಲ ಚಿಕ್ಕ ಕಾರ್ ನೋಡಿ, ಎಲ್ಲ ಆಲ್ಟೋ, ಮಾರುತಿ ಆಲ್ಟೋನೇ ಜಾಸ್ತಿ ಇದೆ ಇಲ್ಲಿ. ಇವತ್ತು ಶನಿವಾರ, ಟೈಮು 9 ಗಂಟೆ ಆಗಿದೆ. ಈಗ 9:30 ಆಗಿದೆ. ಹೊರಗಡೆ ಟೆಂಪ್ರೇಚರ್ ಏನಿಲ್ಲ, ಒಂದು 5-6 ಡಿಗ್ರಿ ಇರ್ಬೋದು. ಬಟ್ ಗಾಳಿ ಇಲ್ಲ, ಹಾಗಾಗಿ ಚಳಿ ಆಗ್ತಾಯಿಲ್ಲ, ಬಿಸಿಲಿದೆ ನೋಡಿ. ಅಲ್ಲಿ ಮನೆ ಅಕ್ಕಪಕ್ಕದಲ್ಲಿ ಚಿಕ್ಕದು ಅಗ್ರಿಕಲ್ಚರ್ ಫಾರ್ಮ್ ಥರ ಯಾರು ಮಾಡಿದ್ದಾರೆ ನೋಡಿ. ಸ್ನೇಹಿತರೆ, ಇಲ್ಲಿ ಜಪಾನ್ ಹೆಂಗಿದೆ ಅಗ್ರಿಕಲ್ಚರ್ ಫಾರ್ಮ್ ಎಲ್ಲ, ಮನೆ ಮುಂದೆ ಒಂಥರ ಗಾರ್ಡನ್ ಥರ ಎಲ್ಲ ಮಾಡ್ಕೊಂಡಿದ್ದಾರೆ. ಅಲ್ಲಿ ಭತ್ತದ ಗದ್ದೆ ಥರ ಕಾಣ್ತಾ ಇದೆ. ಇಲ್ಲಿ ಇದೇ ಮನೆಗೆ ಬೆಂಕಿ ಆಗಿತ್ತಂತೆ. ಸೊ ನೋ ಪೀಪಲ್, ನೋ ಪ್ರಾಬ್ಲಮ್ ಇದೆ. Yeah, no people, no problem. ಗುಡ್ ಓಕೆ. ಡೇಂಜರಸ್ ಯಾ. ಮುಂದೆ ನೋಡಿ ರೋಡ್, ಚಿಕ್ಕದ ರೋಡ್, ಅದರಲ್ಲಿ ಕ್ಲೀನಾಗಿ ಸಿಸ್ಟಮೆಟಿಕ್ಕಾಗಿ ಮಾರ್ಕಿಂಗ್ ಕ್ಲೀನಾಗಿ ಮಾಡಿರ್ತಾರೆ. ಓಕೆ, ನೋಡಿಸ್ತಿದ್ರೆ ಅಲ್ಲಿ ಡ್ರಾಪ್ ಮಾಡಿ ಹೋದ್ರು ನನಗೆ. ಇದೇನಂದರೆ ಇದು ಡೈಸೋ ಅಂತೆ, ಇದು ದೊಡ್ಡ ಶಾಪಿಂಗ್ ಮಾಲ್. ಅಂದರೆ ಇಲ್ಲಿ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ನಮ್ಮ ಫ್ರೆಂಡ್ಸ್ ಹೇಳಿದರು. ಆಮೇಲೆ ನಾನು ಜಪಾನಿಗೆ ಬರೋಕ್ಕಿಂತ ಮುಂಚೆ ಎಲ್ಲ ಇಂಟರ್ನೆಟ್ಟಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ನೋಡಿ ತಿಳ್ಕೊಂಡಿದ್ದೆ. ಓಕೆ, ಡೈಸೋ ಇಸ್ ದ ಬೆಸ್ಟ್ ಇದು ಅಂತ ಆಪ್ಷನ್ನು, ಅಂದರೆ ಸಣ್ಣ ಪುಟ್ಟ ಹೌಸ್ ಹೋಲ್ಡ್ ಶಾಪಿಂಗ್ ಮಾಡೋಕ್ಕೆ. ಏನಕ್ಕಂದರೆ ಜಪಾನಲ್ಲಿ ಏನು ಕೊಡೋಲ್ಲ ನಿಮಗೆ. ನಾನು ಆಮೇಲೆ ನಿಮಗೆ ಟೈಮ್ ಸಿಕ್ಕರೆ ನಾನು ಒಂದು ಟೆಂಪ್ರರಿ ನನಗೆ ಸರ್ವಿಸ್ ಅಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಕಂಪ್ನಿಯವರು, ಅದು ತೋರಿಸ್ತೀನಿ ನಿಮಗೆ. ಬಟ್ ಏನೂ ಇರೋಲ್ಲ ಅದರಲ್ಲಿ. ಸೊ ಎಲ್ಲ ನಾವೇ ಪರ್ಚೇಸ್ ಮಾಡಬೇಕು. ಆಮೇಲೆ ತುಂಬ ಎಕ್ಸ್ಪೆನ್ಸಿವ್ ಇಲ್ಲಿ. ಸೊ ಇದರಲ್ಲೇ ಇದು ಡೈಸೋ ಒಂದು ತುಂಬ ಲೋ ಪ್ರೈಸ್ ಅಂತ ಹೇಳಿದ್ದಾರೆ. ಬನ್ನಿ ನೋಡೋಣ. ಇಲ್ಲಿ ಬಾಡಿ ಕ್ಯಾಮ್ ಹಾಕ್ಕೊಂಡಿದ್ದೆ ನಾನೀಗ. ಬನ್ನಿ ಹೋಗೋಣ, ನೋಡೋಣ ಯಾವ ಥರ ಇದೆ ಒಳಗಡೆ. ಓಪನ್ ಆಗಿದೆಯಲ್ಲ ಗೊತ್ತಿಲ್ಲ. 9:30 ಅಂತ ಹೇಳಿದ್ದಾರೆ. ಅಲ್ಲಿ 9:30 ಆಗಿದೆ ನಮ್ಮದು ಟಾಟಾ ವಾಚಲ್ಲಿ. ಓಪನ್ ಆಯಿತಾ ಇಲ್ಲ ನೋಡೋಣ. ಬನ್ನಿ ಸ್ನೇಹಿತರೆ. ಓಪನ್ ಆಗಿದೆ. ಏನು ಸ್ಲೋ ಆಗಿ ಓಪನ್ ಆಗುತ್ತೆ ಡೋರ್ ಇದು. ಅಯ್ಯೋ ಯಾರೂ ಇಲ್ಲ. ಫಸ್ಟ್ ಗಿರಕ್ಕೆ ನಾನೇ. ಚೆನ್ನಾಗಿದೆ ಅದರಲ್ಲಿ. ದೊಡ್ಡದಾಗಿದೆ ಇದು. ಏನು ತೊಗೊಳ್ಳಿ ನಾನು, ಕರೆಕ್ಟ್ ನಾನು ಇದು ತೊಗೋಬೇಕಾಗಿತ್ತು, ಮರ್ತೇ ಬಿಟ್ಟೆ. ನನಗೇನು ತೊಗೋಬೇಕು ನಾನೇ ಮರ್ತುಬಿಟ್ಟಿದ್ದೀನಿ. ಒಂದು ಚಿಕ್ಕ ಟಾವೆಲ್ ತೊಗೋಬೇಕು ನಾನು, ಆಮೇಲೆ ಒಂದು ಸಿಸರು, ಆಮೇಲೆ ಒಂದು ಚಾಕು ತೊಗೋಬೇಕು. ಸಖತ್ ಚೀಪ್ ಇದ್ದೀರಿ ಇದು. ಸಖತ್ ಚೀಪ್ ಇದ್ದೀರಿ ಇದು ಡೈಸೋ. ನನಗೆ ಚೀಪ್ ಅಂದರೆ ನಮ್ಮ ಶೆಂಜನ್, ಚೈನಾ ಕಂಪೇರ್ ಮಾಡಿದರೆ ಸ್ವಲ್ಪ ಕಾಸ್ಟ್ಲಿ. ಬಟ್ ಹಾಂಗ್ಕಾಂಗ್ ಕಂಪೇರ್ ಮಾಡಿದರೆ ಚೀಪ್ ಇದೆ ಎಲ್ಲ ಪ್ರೈಸು. ನಮ್ಮ ಇಂಡಿಯನ್ ರುಪೀಸಲ್ಲಿ ಒಂದು 200-500 ರೇಂಜಲ್ಲಿ ಸಿಗುತ್ತೆ ನಿಮಗೆಲ್ಲ ಇಲ್ಲಿ. ಚೆನ್ನಾಗಿದೆ ನೋಡಿ, ಎಲ್ಲ ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲ ಸಿಗುತ್ತೆ. ನಿಮಗೇನು ಬೇಕು, ತವಾ ಗಿವಾ ಎಲ್ಲ ಸಿಗ್ತಾಯಿದೆ ನೋಡಿ. ಈ ಥರ ಇದೆ. ಸ್ಪೂನು, ಕತ್ರಿ, ಚಾಕು. ಜಪನೀಸ್ ಚಾಕು ತುಂಬ ಫೇಮಸ್ ಅಂತೆ. ನನಗೆ ಸದ್ಯಕ್ಕೆ ಬೇಡ, ಈಗ ನನಗೆ ಸದ್ಯಕ್ಕೆ ಬೇಡ. ನಾನು ಆಮೇಲೆ ತೊಗೊಳ್ತೇನೆ. ಈಗ ಸದ್ಯಕ್ಕೆ ನನಗೆ ನೆಸಿಟಿ ಇಲ್ಲ ಚಾಕು. ನೆಸಿಟಿ ಇದೇನೆಂದರೆ ನನಗೆ ಅದು ಟಾವೆಲ್ ಒಂದಿತ್ತು, ಅದನ್ನು ತೊಗೊಂಡೆ. ಚಪ್ಪಲಿ ನೋಡಿ, ಪ್ಲಾಸ್ಟಿಕ್ ಚಪ್ಪಲಿ ಎಲ್ಲ ಇಂಡಿಯನ್ ರುಪೀಸಲ್ಲಿ ಒಂದು 250-300 ಇಂಡಿಯನ್ ರುಪೀಸಲ್ಲಿ ಇದೆ ಇದೆಲ್ಲ ಚಪ್ಪಲಿ ರೇಂಜ್. ಸದ್ಯಕ್ಕೆ ಚಪ್ಪಲಿ ಇಲ್ಲ, ಇದೆ ನನ್ನ ಹತ್ರ ಚಪ್ಪಲಿ, ಶೂಸು, ಡೋರ್ಮೆಟ್ ಎಲ್ಲ ಇದೆ. ಮತ್ತು ಏನೋ ತೊಗೋಬೇಕು, ಟಿಶ್ಯೂ ಪೇಪರ್. ಕರೆಕ್ಟ್, ಟಿಶ್ಯೂ ಪೇಪರ್ ತೊಗೋಬೇಕಿತ್ತು. ಆಮೇಲೆ ಬಾಡಿ ಸೋಪ್ ಅಂತ ತೊಗೋಬೇಕು. ಇಲ್ಲೇ ಇದೆಯಲ್ಲ, ಏನು ಇದು ಎಲ್ಲ ಒಂದೊಂದು ಇಂಗ್ಲೀಷು ಇಲ್ಲ ಇಲ್ಲಿ, ಎಲ್ಲ ಚೈನೀಸಲ್ಲೇ ಇದೆ. ಜಪನೀಸಲ್ಲಿದೆ, ಚೈನೀಸಲ್ಲಿದೆ ಅಂತ ನೋಡಿ ನಾನು. ಇದು ಬಾಡಿ ಸೋಪಲ್ಲ ಇದು. ಎಲ್ಲಿದೆಯಪ್ಪ ಇದು?
ಅರೆ ಸ್ನಾನ ಮಾಡೋ ಸೋಪೇ ಇಟ್ಟಿದ್ದಾರೆ, ಇಲ್ಲೆಲ್ಲ ಬಕೆಟೆಲ್ಲ ಇಟ್ಟಿದ್ದಾರೆ. ಹಾಂ ಕರೆಕ್ಟ್, ಇದೊಂದು ಬೇಕಾಗಿತ್ತು ನನಗೆ. ಇದು ಕಸ್ಬರ್ಗಿ ಒಂದು ತೊಗೋಬೇಕಾಯ್ತು ಕರೆಕ್ಟ್ ಕ್ಲೀನಿಂಗ್ ಮಾಡೋಕ್ಕೆ. ಕಸ್ಬರ್ಗಿ ಏನು ಟ್ರೇ ನೋಡಿ, 500 ಏನಂತ ಇದಕ್ಕೆ, 500 ಏನಂತ ಇದಕ್ಕೆ. ಈ ಥರ ಇದೆ. 500 ಜಪನೀಸ್ ಏನಂದರೆ ಇಂಡಿಯನ್ ರುಪೀಸಲ್ಲಿ ಆಲ್ಮೋಸ್ಟ್ 300 ರುಪೀಸ್ ಆಯ್ತು ಇದಕ್ಕೆ. ಆಮೇಲೆ ಸಿಂಪಲ್ ಕಸ್ಬರ್ಗಿ ಇದಕ್ಕೆ ಎಷ್ಟೇನಪ್ಪ ರೇಟೇ ಹಾಕಿಲ್ಲ ಇವರು. ಇದಕ್ಕೆ ರೇಟೇ ಹಾಕಿಲ್ಲ. 200 ಏನು ಇದು ಹಿಂಗಿದೆ ಅಲ್ರಿ, ಇದು ಬೇಡ. ಇದರಲ್ಲೆಲ್ಲ ಚೈನಾನೇ ಚೀಪ್ ಈ ಲೆಕ್ಕದಲ್ಲಿ. ಜಾಯಿಂಟ್ ಎಷ್ಟು ಇದಕ್ಕೆ. ಒಂದು ನಿಮಿಷ ಸ್ನೇಹಿತರೆ, ಆಫ್ ಮಾಡ್ತೀನಿ, ಆಮೇಲೆ ನೋಡೋಣ. ಏನೋ ಅನೌನ್ಸ್ ಮಾಡ್ತಾರೆ, ಎಲ್ಲ ಜಪಾನದಲ್ಲಿ ಅನೌನ್ಸ್ಮೆಂಟು, ಒಂದೊಂದು ಇಂಗ್ಲೀಷ್ ಇಲ್ಲ ಇಲ್ಲಿ. ಚೈನಾದಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಇಂಗ್ಲೀಷ್ ಅದಿದೆ, ಜಪಾನ್ದಲ್ಲಿ ಏನೂ ಇಲ್ಲ ರೀ. ಬ್ಯಾಗ್ಸ್ ಇದೆ. ನನಗೆ ಬಾಡಿ ಸೋಪ್ ಹುಡುಕ್ತಾ ಇದ್ದೀನಿ ಅವಾಗಿಂದ, ಸಿಗ್ತಾ ಇಲ್ಲ. ಇಲ್ಲಿ ನೋಡೋಣ ಬನ್ನಿ. ಜನ ತುಂಬ ನಾಚಿಕೆ ಜನ. ಕಾಣ್ತಾನೇ ಇಲ್ಲಪ್ಪ ಎಲ್ಲಿಗೆ, ನನಗೆ ಗೊತ್ತೇ ಆಗ್ತಾ ಇಲ್ಲ. ಬಾಡಿ ಸೋಪ್ ಎಲ್ಲಿದೆ? ಏನೋ FM ರೇಡಿಯೋ ಹಾಕಿದ್ದಾರೆ ಇಲ್ಲಿ ಸ್ಪೀಕರಲ್ಲಿ. ನೋಡಿ, ನಮ್ಮ ಮಸಾಲ ಐಟಮ್ ಸಿಗುತ್ತೆ. ಅಸಾರ್ಟೆಡ್ ಚಿಲ್ಲಿ ಪೆಪ್ಪರ್ ಅಂತ ನೋಡಿ, ಈ ಥರ 20 ಗ್ರಾಮಿಗೆ ಏನೆಲ್ಲ ಒಂದು 100 ರೂಪಾಯಿ ಇದೆ ಇಲ್ಲಿ. ಇರಬೇಕಂದ್ರೆ ರೇಟ್ ಹಾಕಿಲ್ಲ, ಗೊತ್ತಿಲ್ಲ ನನಗೆ, ಫಸ್ಟ್ ಟೈಮ್. ಯಾಕಂದ್ರೆ ಜಪ್ನೀಸಲ್ಲಿ ಯಾರು ಕನ್ನಡಿಗರು ಕಮೆಂಟಲ್ಲಿ ಹೇಳಿ ನನಗೆ, ಇಲ್ಲಿ ರೇಟ್ ಹಾಕಿಲ್ಲ ಅಂದರೆ ಡೈಸೋದಲ್ಲಿ ಎಷ್ಟು ರೇಟು ಅಂತ ಮಿನಿಮಮ್ ಇಲ್ಲಿ. ನಂಗೆ ಅದೇ ಅರ್ಥ ಆಗ್ತಾಯಿಲ್ಲ. ಪರವಾಗಿಲ್ಲ, ಸೋಯಾ ಸಾಸ್ ಇದೆ, ಚಟ್ನಿ ಎಲ್ಲ ಇದೆ. ಇದೆಲ್ಲ ನೂಡಲ್ಸ್ ಎಲ್ಲ ಇದೆ ಇಲ್ಲಿ, ಫ್ರೈಡ್ ರೈಸು, ನೂಡಲ್ಸ್ ಎಲ್ಲ ಸಿಗ್ತಾಯಿದೆ. ನನಗೆ ಬೇಕಾಗಿದ್ದು ಇದೆಲ್ಲ ಫುಡ್ ಐಟಮ್ಸ್, ಇದೆಲ್ಲ ಫುಡ್ ಐಟಮ್ಸು. ಚೆನ್ನಾಗಿದೆ ರೀ. ಇದೆಲ್ಲ ಕ್ಯಾನ್ ಫುಡ್ ಎಲ್ಲ ಇದೆ ಇಲ್ಲಿ. ಓಕೆ, ಒಂದು ನಿಮಿಷ ಕೇಳೋಣ ಅವ್ರಿಗೆ. ನೋಡಿ, ಬಾಡಿ ಸೋಪ್ ಎಲ್ಲಿದೆ ಅಂತ ಕೇಳೋಣ ಅಲ್ಲಿ. ಅವರು ಹೇಳ್ತಾರೆ, ನೋಡೋಣ ಬನ್ನಿ. ಇಲ್ಲಿದ್ದಾರಾ ಅಲ್ಲಿ? ಒಂದು ನಿಮಿಷ ಕೇಳೋಣ ಬನ್ನಿ. ಓಕೆ, ಅಲ್ಲೆಲ್ಲೋ ಇದೆ ಅಂತ ಹೇಳಿದರು. ಬನ್ನಿ ನೋಡೋಣ. ಮುಂದೆ ಇಲ್ಲೆಲ್ಲೋ ಇದೆ ಅಂತ ಅವ್ರು ಹೇಳಿದರು. ಸ್ವಲ್ಪನೂ ಇಂಗ್ಲೀಷ್ ಮಾತಾಡಲ್ಲ ರೀ, ಸ್ವಲ್ಪನೂ ಇಂಗ್ಲೀಷ್ ಮಾತಾಡಲ್ಲ. ಎಲ್ಲಿ ಬಾಡಿ ಸೋಪು ಸಿಗ್ತಾ ಇಲ್ಲ. ಬಂದರು ಪಾಪ, ನಾನು ನೋಡಿಬಿಟ್ಟು. ಎಲ್ಲಿ ಬಾಡಿ ಸೋಪ್ ಓ ಅಗಾರಿತೋಸ್ ಓ, ಇಷ್ಟೇ ಇದೆ ಇಲ್ಲಿ ಆಪ್ಷನ್, ಬಾಡಿ ಸೋಪು. ಓಕೆ, ನನಗೆ ಬೇಕಾಗಿತ್ತು ತೊಗೊಂಡೆ. ಇದು ಕೂಲ್ ಬಾಡಿ ಸೋಪ್ ಅಂತಿದೆ. ಇಲ್ಲಿ ಯಾವುದೋ ಒಂದು ರೋಸ್ ಒಂದಿತ್ತು, ಅದೆಲ್ಲ ಹುಡುಗಿರಿಗೆ ಬಿಡಿ. ಆಮೇಲೆ ಇಲ್ಲೊಂದು ಯಾವುದೋ ಒಂದು ಕಾಮಿಲಾ ಅಂತೀನೋ, ಕಾಮಿಲಾ ಆಯಿಲ್ ಅಂತೆ. ಸೊ ನನ್ನ ಬಾಯ್ಸ್ ಅಲ್ಲ, ಹುಡುಗರಿಗೆ ಕೂಲ್ ಬಾಯ್. ಇಷ್ಟೇ ಐಟಮ್ ಪರ್ಚೇಸ್ ಮಾಡಿದ್ದು, 1 ಗಂಟೆ ಎಲ್ಲ ಸುತ್ತಾಡಿ ಇಷ್ಟೇ ಐಟಮ್ ಪರ್ಚೇಸ್ ಮಾಡಿದ್ದು. ಈಗ ಚೆಕ್ಔಟ್ ಮಾಡೋದು ಬನ್ನಿ. ಚೆಕ್ಔಟಲ್ಲಿ ಆಟೋಮೆಟಿಕ್ ಇದೆ. ಎಲ್ಲ ಆಟೋಮೆಟಿಕ್ ಇದೆ ಇದು. ನಂಗೆ ಗೊತ್ತೇ ಆಗ್ತಲ್ಲ ಇದು. ಓಕೆ, ದೆನ್ oh, okay. Please scan your items in the plastic shopping Okay. bags. Select your payment method. Oh, cash. Please
money. Please touch the pay button. Please select an option below. Thank you for using. ಈ ಥರ ಇದೆ ನೋಡಿ, ಇಷ್ಟೊಂದೆಲ್ಲ ಕಾಯಿನ್ಸ್ ಬಂತು. ಆಯಿತು, ಶಾಪಿಂಗ್ ಆಯಿತು. ಮನೆಯಿಂದ ಒಂದು ಪ್ಲಾಸ್ಟಿಕ್ ಅವ್ರು ತೊಗೊಂಬಂದಿದ್ದೆ, ಅದರಲ್ಲಿ ನಾನು ತೊಗೊಂಡೋದೆ. ಯಾಕಂದರೆ ಇಲ್ಲಿ ಪ್ಲಾಸ್ಟಿಕ್ ಅವ್ರಿಗೂ ಎಕ್ಸ್ಟ್ರಾ ದುಡ್ಡು ಕೊಡಬೇಕಂತೆ. ಆ ಥರ ಇದೆ ಇಲ್ಲಿ ಸಿಸ್ಟಮು. ಆಮೇಲೆ ಇಷ್ಟು ಹೈಟೆಕ್ ಇದಲ್ಲ ಇದು ಕಂಟ್ರಿ, ಎಲ್ಲ ಆಟೋಮೆಟಿಕ್ ಮಾಡಿದ್ದಾರೆ, ಎಲ್ಲ ಮಷೀನೇ ಮಾತಾಡುತ್ತೆ ನೋಡಿ. ಈ ಥರ ಸೂಪರ್ ಮಾರ್ಕೆಟ್ ಹೊರಗಡೆ ಈ ಥರ ಪಾರ್ಕಿಂಗ್ ಲಾಟ್ ಎಲ್ಲ ಕ್ಲೀನಾಗಿ ಮಾರ್ಕಿಂಗ್ ಮಾಡಿದ್ದಾರೆ. ಜನ ಅಂತೂ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ನಾನು ಇಲ್ಲಿ ವಾಕ್ ಹೋಗಬೇಕು, ಈ ಮೇನ್ ರೋಡಲ್ಲಿ ವಾಕ್ ಮಾಡೋಂಗಿಲ್ಲ. ಬಟ್ ಗಿಡಗಳು ನೋಡಿಲ್ಲ ಹೆಂಗಿದೆ, ಯಾರೋ ಮಾಸ್ಕ್ ಪೀಸ್ ಹಾಕಿದ್ದಾರೆ. ಇದೊಂದೇ ಗಲೀಜು ನೋಡಿದೆ ನಾನು ಇವತ್ತು ಜಪಾನ್ದಲ್ಲಿ. ಆಮೇಲೆ ಡೊಕೊಮೊ ಏನದು, ಅದೊಂದು ಮೊಬೈಲ್ ಶಾಪ ಏನದು ಗೊತ್ತಾಗ್ತಾಯಿಲ್ಲ, ಇರಬೇಕದು. ಏನೋ ಹೇಳ್ಬೇಕಂತೆ ಮರ್ತೋಗ್ಬಿಟ್ಟೆ ಖುಷಿಯಲ್ಲಿ. ಹಾಂ, ಇವಾಗ ನೋಡಿ, ಇವಾಗ ಸ್ನೇಹಿತರೆ ಇಲ್ಲಿಂದ ನಿಮಗೆ ನಾನು ವಾಕ್ ಮಾಡ್ತೀನಿ, ಸ್ವಲ್ಪ ಸಿಟಿ ಒಂದು ಹಂಗೆ ದೃಶ್ಯ ತೋರಿಸ್ಬಿಡ್ತೀನಿ. ಆಮೇಲೆ ಇಲ್ಲೇ ನಡ್ಕೊಂಡ್ಬಿಡಿ. ಪೆಟ್ರೋಲ್ ಪ್ರೈಸ್ ಎಷ್ಟಿದೆ ಜಪಾನಲ್ಲಿ, ಏನಪ್ಪ ಇದು 164, 175, 151 ಅಂತ ಬರೀತಾರೆ. ನನಗಂತೂ ಅರ್ಥ ಆಗ್ತಾಯಿಲ್ಲ ಪಾಪ, ಅವ್ರು ನನಗೋಸ್ಕರ ವೇಟ್ ಮಾಡ್ತಾರೆ, ನಾನು ಬೇಕಾದ್ರೆ ರೋಡ್ ಕ್ರಾಸ್ ಮಾಡಬೇಕು. ಇದು 162, 173, 150 ಏನು ಗೊತ್ತಾಗ್ತಾಯಿಲ್ಲ. ದಯವಿಟ್ಟು ಜಪನೀಸ್ ಕನ್ನಡಿಗರೇ ಕಮೆಂಟಲ್ಲಿ ಹೇಳಿ, ನನಗಂತೂ ಅರ್ಥ ಆಗ್ತಾಯಿಲ್ಲ ಈ ಥರ ಎಲ್ಲ. ಇನ್ನೊಂದು ಕರೆಕ್ಟ್, ನಾನು ಏನು ಮರ್ತ್ಬಿಟ್ಟೆ ಅಂದರೆ ಎಲ್ಲ ಮಷೀನೇ ಕೆಲಸ ಮಾಡುತ್ತೆ ಇಲ್ಲಿ, ಎಲ್ಲ ಮಷೀನ್ಸು. ಬಟ್ ಪ್ರಾಬ್ಲಮ್ ಏನಂದರೆ ಕ್ಯಾಶ್ ಪೇಯಲ್ಲಿ ದುಡ್ಡಲ್ಲಿ ಇನ್ನೂ ಚೇಂಜು, ಚಿಲ್ಲರೆ ಪಿಲ್ರೆ, ಅದು ತೂತಿನ ದುಡ್ಡು, ಅದು ದುಡ್ಡು ಅದರಲ್ಲೇ ಕಾಲ ಕಳೆದಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಆಲ್ರೆಡಿ UPI ಬಂದುಬಿಟ್ಟಿದೆ. ಚೈನಾದಂತೂ ಫುಲ್ಲು ಕ್ಯಾಶ್ಲೆಸ್ಸು, ಇಂಡಿಯಾದಲ್ಲಿ ಕೂಡ ಕ್ಯಾಶ್ಲೆಸ್ ಆಗಿದೆ. ಈ ಜಪಾನ್ದಲ್ಲಿ ಏನಕ್ಕಪ್ಪ ಕ್ಯಾಶ್ಲೆಸ್ ಆಗಿಲ್ಲ ಅನ್ನೋ ಇನ್ನೂ ಅರ್ಥ ಆಗ್ತಾಯಿಲ್ಲ. ಜಪನೀಸ್ ಕನ್ನಡಿಗರೇ ಕಮೆಂಟಲ್ಲಿ ಹೇಳಿ, ಈ ಥರ ಒಂಥರ ಡಿಜಿಟಲ್ ಪೇಮೆಂಟ್ ಮಾಡ್ಕೊಂಡು ಯಾವ ಕಾರ್ಡ್ ಯೂಸ್ ಮಾಡಬೇಕು, ಯಾವ ಆ್ಯಪ್ ಯೂಸ್ ಮಾಡಬೇಕು ನಮ್ಗೆ ದಯವಿಟ್ಟು ಹೇಳಿ. ಯಾಕಂದ್ರೆ ಯಾರೋ ಒಬ್ರು ಹೇಳ್ತಾಯಿದ್ರು, ನಾವು ಆ್ಯಪ್ ಯೂಸ್ ಮಾಡಿದರೆ ಅದಕ್ಕೆ ಸ್ವಲ್ಪ ಸರ್ವಿಸ್ ಚಾರ್ಜ್ ಹಾಕ್ತಾರೆ ಅಂತ. ಸೊ ಅದಕ್ಕೆ ನೀವು ಹೇಳಿ ಯಾವ ಆ್ಯಪ್ಗೆ ಮತ್ತು ಯಾವ ಇದಕ್ಕೆ ಕಾರ್ಡ್ ತೊಗೊಂಡ್ರೆ ಸರ್ವಿಸ್ ಚಾರ್ಜ್ ಇಲ್ಲ ಅಂತ. ಅಂದರೆ ಅದು ಯೂನಿವರ್ಸಲ್ ವರ್ಕ್ ಆಗಬೇಕು, ಟ್ಯಾಕ್ಸಿಗೂ ವರ್ಕ್ ಆಗಬೇಕು, ಎಲ್ಲೋದ್ರೂ ಅದು ವರ್ಕ್ ಆಗಬೇಕು. ಆ ಥರ ನಮ್ಮದು ಸೇಮ್ ನಮ್ಮ UPI ಪೇಮೆಂಟ್ ಥರ ಚೈನಾದಲ್ಲಿ ವಿಚಾಟ್ ಅವ್ರ ಅಲಿಪೇ ಪೇಮೆಂಟ್ ಥರ ವರ್ಕ್ ಆಗಬೇಕದು. ಈಗ ಟ್ರೈನಿಗೆ ಇದೊಂದು, ಸೂಪರ್ ಮಾರ್ಕೆಟ್ ಇದೊಂದು, ಆ ಥರ 108 ಆ್ಯಪ್ಗಳು ಇಟ್ಕೊಂಡು ಅದಕ್ಕೆಲ್ಲ ಪಾಸ್ವರ್ಡು, OTP ಅದೆಲ್ಲ ಮತ್ತು ಪಾಸ್ವರ್ಡೇ ನೆನಪುಳಿಯಲ್ಲ. ಫುಲ್ ಗಾಳಿ ಬರ್ತಾಯಿದೆ, ಅದಕ್ಕೆ ಮಾತಾಡೋಕ್ಕಾಗ್ತಾಯಿಲ್ಲ. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ವಾಕ್ ಮಾಡಬೇಕು. ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಅಲ್ಲಲ್ಲಿ ಎಲ್ಲ ಓಪನ್ ಸ್ಪೇಸ್ ಇದ್ದರೆ ಈ ಥರ ಕ್ಲೀನಾಗಿ ಗಾರ್ಡನ್ ಥರ ಮಾಡಿರ್ತಾರೆ. ಆಮೇಲೆ ಪ್ರತಿಯೊಂದು ಮನೆಗೂ ಕಾಂಪೌಂಡಲ್ಲಿ ಕ್ಲೀನಾಗಿ ಇಟ್ಟಿರ್ತಾರೆ. ಬಂದರೆ ತೋರಿಸ್ತೀನಿ ನಿಮಗೆ. ನೋಡಿ ಮೆಕ್ಡಿ ಇದೆ ಇಲ್ಲೊಂದು, ಬೆಳಿಗ್ಗೆ 7ರಿಂದ 23 ಗಂಟೆವರೆಗೆ ಓಪನ್ ಆಗಿರ್ತದೆ ಮೆಕ್ಡಿ. ಆಮೇಲೆ ಇನ್ನೊಂದು ಹೋಂಡಾ ಮಾರ್ಕೆಟ್ ಇದೆ ಅಲ್ಲಿ, ಅಲ್ಲೊಂದು ರೌಂಡ್ ನೋಡ್ಕೊಂಬರೋಣ. ಎಲ್ಲ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಬನ್ನಿ ಸುಮ್ಮನೆ ಹಂಗೆ ಒಂದು ರೌಂಡ್ ನೋಡ್ಕೊಂಬರೋಣ. ಟ್ರಕ್ ಏನು ಸಖತ್ತಾಗಿದೆ ಗುರು ಅದು. ಇನ್ನೊಂದು ಏನಂದರೆ ಯಾರೂ ಹೋಗ್ತಾಯಿಲ್ಲ ರೋಡಲ್ಲಿ, ನಾನು ಒಬ್ಬನೇ ಓಡಾಡ್ತಾ ಇದ್ದೀನಿ ಇಲ್ಲಿ. ಒಬ್ಬರು ಜನ ಕಾಣಲ್ಲ, ಎಲ್ಲ ಕಾರಲ್ಲಿ ಓಡಾಡ್ತಿರ್ತಾರೆ. ಬಟ್ ಇದು ಫುಟ್ಪಾತಲ್ಲಿ ನಾನು ಒಬ್ಬನೇ ಹೋಗ್ತಾ ಇರೋದು. ಎಲ್ಲೋ ಒಂದು ಕಡೆ ನಿಮಗೆ ನೋಡಿ ಅದು ಬೈಕ್ ಸಖತ್ತಾಗಿದೆ ನೋಡಿ. ತುಂಬ ಜನ. ಈಗ ನಾನು ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಹಿಂಗೆ ನಿಂತರೆ ಎಲ್ಲ ರೋಡ್ಗಳು ಸ್ಟಾಪ್ ಮಾಡಿಬಿಡ್ತಾರೆ. ಇವನು ರೋಡ್ ಕ್ರಾಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪಾಪ ಅವ್ರು ಸ್ಟಾಪ್ ಮಾಡಿಬಿಡ್ತಾರೆ. ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ. ಬನ್ನಿ, ಅಲ್ಲಿನ ಹೋಗೋದು ಬೇಡ. ನಾನು ಬನ್ನಿ ತೋರಿಸ್ತೀನಿ ಬನ್ನಿ. ಮತ್ತು ನೆಕ್ಸ್ಟ್ ನಾನು ಹೊಸ ಐಟಮ್, ನಾನು ಫುಲ್ಲು ಹೊಸದಾಗಿ ಬಂದಿದ್ದೀನಿ ಜಪಾನಲ್ಲಿ. ಇದೇನಿದು ಅಂಗಡಿ ಗೊತ್ತಾಗ್ತಾಯಿಲ್ಲ ಇದು. ಬಟ್ಟೆ ಅಂಗಡಿ ಇದು. ಸುಮ್ಮನೆ ಹಂಗೆ ಒಂದು ರೌಂಡ್ ನೋಡ್ಕೊಂಬರೋದು ಬನ್ನಿ, ಬಟ್ಟೆ ಅಂಗಡಿ ಯಾವ ಥರ ಇರುತ್ತೆ ಅನ್ನೋದು. ಬನ್ನಿ, ರೇಟ್ಗಳು ಗೊತ್ತಾಗುತ್ತೆ. ಒಂದು ಐಡಿಯಾ ಸಿಗುತ್ತೆ, ಒಂದು ಐಡಿಯಾ ಸಿಗುತ್ತೆ ನಮಗೆ ಎಷ್ಟು ರೇಟ್ ಏನನ್ನೋದು. 1900, ಅದು 2000. 1900 ಜಪನೀಸ್ ಏನಂದರೆ ಆಲ್ಮೋಸ್ಟ್ ಇಂಡಿಯಾದಲ್ಲಿ 1000 ಆಯ್ತದು. ಜೀನ್ಸ್ ಪ್ಯಾಂಟು 2200 ಜೀನ್ಸ್ ಪ್ಯಾಂಟ್. ಅಂದರೆ ಈ ಥರ ಪ್ಯಾಂಟ್, ಜೀನ್ಸ್ ಪ್ಯಾಂಟಲ್ಲ ಅದು, ಈ ಥರ ರಗ್ಗರ್ಸ್ ಅಂತಾರಲ್ಲ ಅದಕ್ಕೆ. ಓಕೆ, ಪರವಾಗಿಲ್ಲ, ಅದೇ ಚೀಪ್ ಇದೆ.
ನೋಡಿ 980 ಸಾಕು ಚೀಪ್ ಇದೆ ಇದು. ಪ್ಯಾಂಟ್ಗಳೆಲ್ಲ ಒಳ್ಳೆ ಕ್ವಾಲಿಟಿ. 980 980 ಅಂದರೆ ಅದರ ಅರ್ಧ ಮಾಡಿ ಇಂಡಿಯನ್ ರುಪೀಸ್ ಒಂದು 500 ಇಂಡಿಯನ್ ರುಪೀಸ್ ಆಯಿತು. 500 ಇಂಡಿಯನ್ ರುಪೀಸ್ ನಮಗೆ ಚೈನೀಸ್ ಒಂದು 40 ಚೈನೀಸ್ ಆಯಿತು. ಸಾಕು ಚೀಪ್ ಆಯಿತು ನನಗೆ ಇದು. ಪರವಾಗಿಲ್ಲ, ಜೀನ್ಸ್ ಜಾಕೆಟ್ ಚೆನ್ನಾಗಿದೆ. ಪರವಾಗಿಲ್ಲ, ಪ್ಯಾಂಟ್ಸ್ ಎಲ್ಲ ಚೆನ್ನಾಗಿದೆ ನೋಡಿ. ಓಕೆ, ಕ್ವಾಲಿಟಿ ಚೆನ್ನಾಗಿದೆ. ನಂಗೆ ಇಷ್ಟ ಆಯ್ತು ಇದು ಈ ಅಂಗಡಿ. ನೋಡಿ, ಸೂಟೆಲ್ಲ ಚೆನ್ನಾಗಿದೆ. ಓ, 3000 ಅಂತೆ ಫುಲ್ ಸೆಟ್. ಅದು 2900 ಬರೀತಾರೆ ಇಲ್ಲಿ. ಚೆನ್ನಾಗಿದೆ ರೀ, ಶೂಸ್ ಎಲ್ಲ ಚೆನ್ನಾಗಿದೆ. ಇಷ್ಟ ಆಯಿತು, ಒಂದು ಸಲ ಬರಬೇಕು ನಾನು. ಇಲ್ಲಿ ಬಂದು ಪರ್ಚೇಸ್ ಮಾಡಬೇಕು. ಸುಮ್ಮನೆ ಹಂಗೆ ಪ್ರೈಸ್ ಡೌನ್ ಅಂತ ಹಾಕಿದ್ದಾರೆ, ಇದು ಸೇಲ್ಸ್ ಅಂತ ಹಾಕಿದ್ದಾರೆ. ಗುಡ್ ಗುಡ್ ಗುಡ್, ಚೆನ್ನಾಗಿದೆ ಇದು. ಓಕೆ, ಅಂದರೆ ಈಗ ವಿಂಟರ್ ಮುಗಿಯೋಕೆ ಬಂತಲ್ಲ, ಎಲ್ಲ ವಿಂಟರ್ ಕ್ಲೋಸು ಇಲ್ಲರ ಲಾಸ್ಟ್ ಇಯರ್ದು ಇದು ಸಮ್ಮರ್ ಕ್ಲೋಸ್ನ ಡಿಸ್ಕೌಂಟಲ್ಲಿ ಮಾಡ್ತಾಯಿದ್ದಾರೆ ಇಲ್ಲಿ ಅಂತ ಅನಿಸ್ತಾ ಇದೆ ನನಗೆ. ಚೆನ್ನಾಗಿದೆ. ಶೂಸ್ ಎಲ್ಲ ನೋಡಿ, ಶೂಸು ಚಪ್ಪಲ್ಸ್ ಎಲ್ಲ ಇದೆ ಅಲ್ಲಿ. ಬನ್ನೀನ್ ಇರ್ಬೇಕು ಮೋಸ್ಟ್ಲಿ ಇದು. ಸುಮ್ಮನೆ ಒಂದು ರೌಂಡ್ ಹಾಗೆ ಒಂದು ಗ್ಲ್ಯಾನ್ಸ್ ರೌಂಡ್ ಹಾಕ್ಕೊಂಡು ಈ ಥರ ನೋಡಿ. ನಾನು ಇಲ್ಲಿದೆ ನನ್ನ ಕ್ಯಾಮ್ರಾ, ಮೈಕ್ ಇಲ್ಲಿದೆ. ಅಷ್ಟೇ, ಬನ್ನಿ ಹೋಗೋಣ. ನನಗೆ ಸದ್ಯಕ್ಕೆ ಇದರಲ್ಲಿ ಏನೂ ಇಲ್ಲ, ಯಾಕಂದ್ರೆ ನಾನು ನೀಡೋದೇ ಸಿಕ್ಕಾಬಿಟ್ಟೆ ಲಗೇಜ್ ತೊಗೊಂಡಿದ್ದೀನಿ. ಹೊರಗಡೆ ಬಿಸಿ ಬಿಸಿ ಇತ್ತು. ಹೊರಗಡೆ ಬಂದ ತಕ್ಷಣ ತಂಪಿದೆ, ಗಾಳಿ, ಸಿಳ್ಳು ಗಾಳಿ ಇದೆ. ಬೆಳಿಗ್ಗೆ ಗಾಳಿ ಇದ್ದಿದ್ದಿಲ್ಲ, ಈಗ ಗಾಳಿ ಇದೆ. ಪರವಾಗಿಲ್ಲ, ಬಟ್ಟೆ ಹಿಡ್ದೆಲ್ಲ ಚೀಪಿದೆ. ಪರವಾಗಿಲ್ಲ ರೀ, ಬಟ್ಟೆ ಅಂಗಡಿ ಎಲ್ಲ ಚೀಪಿದೆ ಇಲ್ಲಿ ಜಪಾನಲ್ಲಿ. ಅದೊಂದು ಖುಷಿ ಆಯಿತು. ಅದರಲ್ಲಿ ಜೀನ್ಸ್ ಪ್ಯಾಂಟು, ಟೀ ಶರ್ಟು, ಜಾಕೆಟ್ಸು ಇದನ್ನು ಸಿಕ್ಕಾಬಿಟ್ಟೆ ನಾನು ಚೈನಾದಲ್ಲೇ ಪರ್ಚೇಸ್ ಮಾಡ್ಕೊಂಡು ತೊಗೊಂಬಂದುಬಿಟ್ಟಿದ್ದೀನಿ. ಹಾಗೆ ನನ್ನ ಲಗೇಜ್ ಫುಲ್ ಆಗಿಬಿಟ್ಟಿದೆ. ನೋಡಿ, ಇಲ್ಲಿ ಟ್ರಕ್ಸ್ ಮಾತ್ರ ಸಕ್ಕತ್ತಾಗಿದೆ ರೀ. ಏನು ಟ್ರಕ್ಸ್ ರೀ ಇವ್ರದ್ದು, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಹೊರಗಿದೆ ನೋಡಿ, ಚಿಕ್ಕ ಚಿಕ್ಕದು ಒಂಥರ ಪುಟಾಣಿ ಇದು ಟಾಯ್ಸ್ ಥರ ಕಾರ್ಗಳಿದೆ ನೋಡಿ. ಈ ಥರ ನಂಗೆ ಅಪಾರ್ಟ್ಮೆಂಟ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸಿಗ್ತಾ ಇಲ್ಲ. ಆಮೇಲೆ ಇಲ್ಲಿ ಇದು ಹೇರ್ ಕಟಿಂಗ್ ಅಂಗಡಿ ನೋಡಿ ಹೆಂಗಿದೆ. ಹೇರ್ ಕಟಿಂಗ್ ಅಂಗಡಿಗೆ ಕಟ್ಟಿಂಗ್ ಮಾಡೋಕ್ಕೆ ಅಲ್ಲಿ ಬರೀತಾರೆ, ದೂರದ ನಂಗೆ ಕಾಣ್ತಾ ಇದೆ. 2500 ಜಪನೀಸ್ ಏನಂದರೆ ಇಂಡಿಯನ್ ರುಪೀಸ್ ಆಲ್ಮೋಸ್ಟ್ 1000 ಒಬ್ಬರಿಗೆ ಕಟಿಂಗ್ ಮಾಡೋಕ್ಕೆ. ನೋಡಿ, ಈ ಥರ ಇದೆ. ಇದು ಸಪ್ರೇಟಾಗಿದೆ ನೋಡಿ, ಚೆನ್ನಾಗಿದೆ ಹೇರ್ ಕಟಿಂಗ್ ಅಂಗಡಿ. ಇಲ್ಲಿ ಹಾಕಿದ್ದಾರೆ ನೋಡಿ, ದೊಡ್ಡವ್ರಿಗೆ 2500, ಚಿಕ್ಕ ಮಕ್ಕಳಿಗೆ 1300, ಆಮೇಲೆ 1000 ಇದೆ. ಇದು ಅದು ಚೆನ್ನಾಗಿದೆ. ಇದು ವೈಟ್ ಕಲರ್ದು ಜಿಪ್ಸಿ, ನಂಗೆ ಆ ಥರದ್ದು ಇಷ್ಟ. ಈಗ ಇಲ್ಲಿಂದ ನಾನು ರೋಡ್ ಕ್ರಾಸ್ ಮಾಡಬೇಕು ನೋಡಿ. ನರಿಟೆ ಅಂತ ಹಾಕಿದ್ದಾರೆ, ಕಟೋರಿ ಅಂತ ಹಾಕಿದ್ದಾರೆ ನೋಡಿ. ರೋಡೆಲ್ಲ ಅಷ್ಟು ಕ್ಲೀನಾಗಿರುತ್ತೆ, ರೋಡ್ ಮಾರ್ಕಿಂಗ್ಸ್ ಎಲ್ಲ. ಓ, ಗಾಲ್ಫ್ ಕ್ಲಬ್ ಇದೆ ಅಂತಲ್ಲಿ. ಯಾರೂ ಇಲ್ಲ ರೀ ರೋಡ್ ಮೇಲೆ, ನಾನು ಒಬ್ಬನೇ ಓಡಾಡ್ತಾ ಇರೋದು. ಒಂದು ಹುಳನೂ ಕಾಣ್ತಾ ಇಲ್ಲ ಈ ಫುಟ್ಪಾತಲ್ಲಿ, ನಾನು ಒಬ್ಬನೇ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಕ್ರಿಸ್ಮಸ್ ಟ್ರೀ ಅಂತಾರೆ, ಏನಂತಾರೆ ಇದಕ್ಕೆ, ಎಷ್ಟು ಚೆನ್ನಾಗಿದೆ ಇದು. ಇಲ್ಲೊಂದು ಯಾರೋ ಪೇಪರ್ ಬಿಸಾಕಿದ್ದಾರೆ, ಎಷ್ಟು ಗಲೀಜು ನೋಡಿ. ಇದು ಮನೆಯಲ್ಲಿ ಗಾರ್ಡನ್ ಎಲ್ಲ ಯಾವ ಥರ ಹಾಕಿದ್ದಾರೆ. ಮುಂದೆ ಹೋಗ್ಬಿಟ್ಟು ತೋರ್ಸಂಗೆ ಗುರು.